ಮುಖ್ಯವಾಗಿ ಈ ಜಾಗಕ್ಕೆ ಬರೋದೇ ಛತ್ರಪತಿ ಶಿವಾಜಿ ಮಹಾರಾಜನ ನೋಡಬೇಕು ಅಂತ. ನನಗೆ ತುಂಬ ದಿನಗಳಿಂದ ಒಂದು ಆಸೆ ಇತ್ತು, ಯಾವುದಾದ್ರೂ ಬೆಟ್ಟದ ಮೇಲೆ ಹೋಗ್ಬಿಟ್ಟು ಬೆಂಕಿ ಹಾಕ್ಕೊಂಡು ಕ್ಯಾಂಪಿಂಗ್ ಮಾಡಬೇಕು ಅಂತ. ಬಟ್ ಫೈನಲಿ ಆ ಆಸೆ ಇವತ್ತು ನನಸಾಯಿತು. ಯಾಕೆಂತಂದ್ರೆ ನಾನು ಇವತ್ತು ಮಹಾರಾಷ್ಟ್ರದಲ್ಲಿ ಮೋಸ್ಟ್ ಡೇಂಜರಸ್ ಟ್ರೆಕ್ ಅಂತ ಹೇಳ್ತಾರೆ ಕಲಾವಂತಿನ ದುರ್ಗ ಟ್ರೆಕ್ಕು, ಅದನ್ನು ಮಾಡೋದಕ್ಕೆ ಬಂದಿದ್ದೀನಿ. ಈಗಲ್ಲ, ಬೆಳಿಗ್ಗೆ ಹೋಗಬೇಕು. ಸದ್ಯಕ್ಕೆ ಇವತ್ತು ನೈಟ್ ಇಲ್ಲಿ ಸ್ಟೇ ಆಗಿದ್ದೀನಿ. ಜಸ್ಟ್ ಇಲ್ಲಿಂದ ಒಂದು 200 ಮೀಟರ್ ಹೋದ್ರೆ ನಮಗೆ ಆ ಬೆಟ್ಟ ಕಾಣುತ್ತೆ. ಸಖತ್ತಾಗೈತೆ ನೋಡೋದಕ್ಕೆ. ಬಟ್ ಈಗ ಕಾಣಿಸೋದಿಲ್ಲ. ನಾನು ಒಬ್ಬನೇ ಇರೋದು ಇವಾಗ ಸದ್ಯಕ್ಕೆ. ಈಗ ನನ್ನ ಜೊತೆ ಇನ್ನೊಂದು ನಾಯಿ ಐತೆ. ನಾನು ಕೆಳಗಡೆ ಬೇಸ್ ಪಾಯಿಂಟಿಂದ ಬರಬೇಕಾದ್ರೆ ಒಂದು ನಾಯಿ ಸಿಕ್ತು. ಪಾಪ ಅದು ನನ್ನ ಜೊತೆನೇ ಬಂತು. ಬರಬೇಕಾದ್ರೆ ಚೆನ್ನಾಗಿ ಟೈಮ್ ಪಾಸ್ ಆಯಿತು ಅದ್ರ ಹತ್ರ. ಸೊ ನಂದು ಹೆವಿ ಬ್ಯಾಗ್ ಹಾಕ್ಕೊಂಡು ನಾನು ಗೊತ್ತಿರಲಿಲ್ಲ ಇಲ್ಲಿವರೆಗೂ ಬರಬೇಕು ಅಂತ. ನಾನೆಲ್ಲ ಅಂದ್ಕೊಂಡಿದ್ದೆ ಕೆಳಗಡೆ ಎಲ್ಲಾದರೂ ಹೋಟೆಲ್ ಇದ್ದರೆ ಅಲ್ಲಿ ಇಟ್ಬಿಟ್ಟು ಆರಾಮ್ ಮೇಲ್ಗಡೆ ಬರ್ಬೋದು ಅಂತ. ಬಟ್ ಆ ಥರ ಆಗಲಿಲ್ಲ. ಅದು ಬ್ಯಾಗ್ ಮೇಲ್ಗಡೆ ಎತ್ಕೊಂಬಂದೆ. ಈಗ ಬೆಳಿಗ್ಗೆ ಇಲ್ಲೊಂದು ಹೋಟೆಲ್ ಐತೆ, ಅಲ್ಲಿ ನಾನು ಬ್ಯಾಗ್ ಇಟ್ಬಿಟ್ಟು ಟ್ರೆಕ್ ಸ್ಟಾರ್ಟ್ ಮಾಡಬೇಕು. ಬಟ್ ಲಿಟ್ರಲಿ ಫುಲ್ ಚಳಿ ಆಗ್ತಾಯಿದೆ. ಈ ಫೈರ್ ಕ್ಯಾಂಪು, ನನ್ನ ಟೆಂಟು, ಇಲ್ಲ ಅಲೋನ್ ಆಗಿರೋದು ಸಖತ್ತಾಯಿತು. ಚಿಕ್ಕ ಪ್ರಾಬ್ಲಮ್ಮು, ಈಗ ನಮ್ಮ ಫೈರ್ ಕ್ಯಾಂಪ್ಗೆ ಸೌದೆ ಖಾಲಿ ಆಗಿದ್ದಾವೆ. ಸೌದೆ ತರೋದಕ್ಕೆ ಹೋಗ್ತಾಯಿದ್ದೀನಿ. ಇಲ್ಲಿ ಮುಂದೆ ಒಂದು ಹೋಟೆಲ್ ಐತೆ. ಆ ಅಣ್ಣ ಹೇಳಿದ್ರು ನನಗೆ ಇಲ್ಲಿ ಸೌದೆ ಇರ್ತವೆ ತಗೊಂಡು ಹೋಗು ಅಂತ. ಏನು ಕಾಣಿಸ್ತಾ ಇಲ್ವ ಇಲ್ಲಿ? ಓಹ್, ಎಲ್ಲಿದೆ ಸೌದೆ? ಓಹ್, ಇವೇನಾ? ಆ್ಯಕ್ಚುಲಿ ನಂದು ಇನ್ನೊಂದು ಫೋನ್ ಐತೆ ರೆಡ್ಮಿ. ಅದು ಟಾರ್ಚ್ ಯೂಸ್ ಮಾಡೋಂದ್ರೆ ಅದು ಸ್ವಿಚ್ ಆಫ್ ಆಗೋಗುತ್ತೆ. ನನ್ನ ಹತ್ರ ಟಾರ್ಚ್ ಕ್ಯಾರಿ ಮಾಡಿಲ್ಲ. ಪವರ್ ಬ್ಯಾಂಕ್ ಐತೆ. ಪವರ್ ಬ್ಯಾಂಕಲ್ಲಿ ಕಮ್ಮಿ ಚಾರ್ಜಿಂಗ್ ಐತೆ. ನಾನು ನಿಮ್ಗೊಬ್ರು ಪರಿಚಯ ಮಾಡಿಸ್ತೀನಿ. ಇಲ್ಲಿದ್ದಾರಲ್ಲ, ಬ್ರೂಸ್ಲಿ ಅಂತ. ನಾನೇ ಹೆಸರಿಟ್ಟಿರೋದು ಇದಕ್ಕೆ. ಹೆಂಗೆ ಆಟ ಆಡ್ತಾಯಿದ್ದೆ ನೋಡಿ. ಏಯ್ ಪಾಪ ಇದಿಲ್ಲ ಅಂದರೆ ನನಗೆ ತುಂಬ ಬೇಜಾರಾಗೋದು. ಸೊ ಇದು ಬಂದಿರೋದ್ರಿಂದ ಅದು ಒಳ್ಳೆ ಟೈಮ್ ಪಾಸ್ ಆಗ್ತಾಯಿದೆ. ಈಗ ಸೌದೆ ತರಕ್ಕೆ ಬಂದಿದ್ದೀನಿ, ಜೊತೆಲಿ ಬಂದೈತೆ. ಧೈರ್ಯ ಇದಿದ್ರೆ. ಸೌದೆ ಇಲ್ಲಿದ್ದಾವೆ. ಬರ ಹೋಗೋಣ. ಸಾಕು ಒಬ್ಬನಿಗೆ. ಬಟ್ ಒಂದು 1 ಅವರ್ ಹಂಗೆ ಬೆಂಕಿ ಇದ್ದರೆ ಆರಾಮಾಗಿ ಹೋಗಿ ಮಲ್ಕೊಬಿಡ್ತೀನಿ ಸ್ವಲ್ಪ ಹೊತ್ತಿಗೆ. ತಗೊಳ್ಳ ಸೌದೆ ತಾಂತೀಯ? ಇರೋ ದೊಡ್ಡ ದೊಡ್ಡ ಸೌದೆ ತಗೊಂಡೋಗೋಣ. ಯಾವ ದೊಡ್ಡವೇ ಇಲ್ವೇ? ಓಕೆ ಫೈನ್, ಸಾಕಿಷ್ಟು. ಬರೋಣ. ಓಯ್, ಆ್ಯಕ್ಚುಲಿ ಇಲ್ಲಿ ಸ್ಯಾಟರ್ಡೆ ಸಂಡೇ ತುಂಬ ಜನ ಇರ್ತಾರೆ. ಅವಾಗ ಆರಾಮಾಗಿ ಓಡಾಡ್ಬೋದು. ಸದ್ಯಕ್ಕೆ ನಾನು ಒಬ್ಬನೇ ಇಲ್ಲಿ. ಒಂಚೂರು ಗೊತ್ತಿಲ್ಲದಿರೋ ಜಾಗ ಸ್ವಲ್ಪ ಭಯ ಆಗುತ್ತೆ. ಅವ್ರು ಹೇಳಿದ್ರು ಏನು ಭಯ ಬೀಳೋ ಅವಶ್ಯಕತೆ ಇಲ್ಲ, ನೀನು ಆರಾಮಾಗಿರು, ನನ್ನ ನಂಬರ್ ಇದ್ದಾರೆ, ಕಾಲ್ ಮಾಡು ಅಂತ ಹೇಳಿದ್ದಾರೆ. ಬ್ಯಾಟ್ರಿ ಇಲ್ಲ ಅಂದರೆ ತುಂಬ ಕಷ್ಟ. ಈ ಚೀಲ ದೂರದಿಂದ ನೋಡಿದ್ರೆ ಏಯ್, ಸದ್ಯಕ್ಕೆ ಇಷ್ಟು ಸೌದೆ ಸಾಕು. ಓಕೆ, ಆ್ಯಕ್ಚುಲಿ ನಾನು ಈ ಜಾಗಕ್ಕೆ ಬರೋದಕ್ಕಿಂತ ಮುಂಚೆ ಯೋಚನೆ ಮಾಡ್ತಾಯಿದ್ದೆ, ಬಂದು ಇಲ್ಲಿ ನೈಟ್ ಕ್ಯಾಂಪಿಂಗ್ ಮಾಡಬೇಕಾ, ಹೆಂಗಿರುತ್ತೇನೋ ಅಂತ. ಬಟ್ ಇಲ್ಲಿಗೆ ಬಂದಾಗ ಗೊತ್ತಾಯಿತು, ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸು. ಮತ್ತು ಅಷ್ಟೇ ಅಲ್ಲ, ನಿಮ್ಗೊಂದು ಬ್ಯೂಟಿಫುಲ್ ವ್ಯೂ ತೋರಿಸಿ ನೋಡಿ. ವಾಹ್, ನೋಡಿ ಹೆಂಗಿದೆ. ಕಂಪ್ಲೀಟಾಗಿ ಎಲ್ಲ ಊರು, ಸಿಟಿ, ಟೌನು ಎಲ್ಲ ಕಾಣಿಸ್ತಾ ಇದೆ ಇಲ್ಲಿಂದ. ವಾವ್, ಇನ್ನು ಇದೆ ನನ್ನ ಟೆಂಟು. ತುಂಬ ದೊಡ್ಡದಿದ್ದು. ಇದರಲ್ಲಿ ಒಂದು 2-3 ಮಲಗ್ಬೋದು ಆರಾಮಾಗಿ.
ಮತ್ತು ನನ್ನ ಟೆಂಟ್ ಹಿಂದೆ ಅಲ್ಲಿ ದೂರದಲ್ಲಿ ಸ್ವಲ್ಪ ದೂರದಲ್ಲಿ ದೊಡ್ಡ ಬೆಟ್ಟ ಐತೆ, ಅದನ್ನು ನಾನು ಟ್ರೆಕ್ ಮಾಡೋದು. ಅದನ್ನೇ ಕಲಾವಂತಿ ದುರ್ಗ ಅಂತ ಹೇಳ್ತಾರೆ, ಕಲಾವಂತಿನ ದುರ್ಗ. ಓಕೆ, ಇನ್ನು ಇಲ್ಲಿ ನಮ್ಮ ಬ್ರೂಸ್ಲಿ ಮಲಗಿದ್ದಾರೆ. ಇದಕ್ಕೆ ನಾನು ಪ್ರೊಟೆಕ್ಷನ್ ಕೊಡಬೇಕಾಗ್ತೈತೆ. ಇಲ್ಲೊಂದು 2-3 ನಾಯಿ ಬರ್ತವೆ ಇದನ್ನು ಕಡಿಯೋದಕ್ಕೆ ಅಂತ. ಇದು ನನಗೆ ಪ್ರೊಟೆಕ್ಷನ್ ಕೊಡುತ್ತೆ ಅಂದ್ಕೊಂಡೆ, ಬಟ್ ಅದಕ್ಕೆ ನಾನು ಪ್ರೊಟೆಕ್ಷನ್ ಕೊಡ್ತಾಯಿದ್ದೀನಿ. ಸೊ ಅಷ್ಟೇ, ಇನ್ನೇನಿಲ್ಲ. ಸೊ ಇನ್ನು ಬೆಂಕಿ ಎಲ್ಲ ಆರೋಗ್ತೈತೆ, ಇನ್ನು ಮಲ್ಕೊಬಿಡ್ತೀನಿ. ಯಾಕೆಂದರೆ ಬೆಳಿಗ್ಗೆ ಎದ್ದು ಇನ್ನು ಟ್ರೆಕ್ ಮಾಡೋದಕ್ಕೆ ಹೋಗ್ತೀನಿ. ಟ್ರೆಕ್ಕಿಂಗು ಬಂದ್ಬಿಟ್ಟು 2-3 ಅವರಲ್ಲಿ ಕಂಪ್ಲೀಟ್ ಮಾಡ್ಬೋದು. ನಮ್ಮದು ಗೊತ್ತಲ್ಲ, ವೀಡಿಯೋ ಮಾಡ್ಕೊಂಡು ನಿಧಾನಕ್ಕೆ ಎಕ್ಸ್ಪೀರಿಯೆನ್ಸ್ ಎಲ್ಲ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ಸ್ವಲ್ಪ ಟೈಮ್ ಹಿಡಿಬೋದು, ಮೇ ಬಿ, ಗೊತ್ತಿಲ್ಲ. ಬಟ್ ಈಗ ಟೈಮ್ ಬಂದ್ಬಿಟ್ಟು 9:30 ಆಗೈತೆ, ಇನ್ನೇನು ಮಲಗದೆ. ಊಟ ಆಲ್ರೆಡಿ ಮಾಡ್ಕೊಬಂದೆ. ಊಟದಲ್ಲಿ ಚಪಾತಿ ಮತ್ತು ಬೇಳೆ ಸಾರು, ನುಗ್ಗೆಕಾಯಿ ಸಾಂಬಾರು ಮತ್ತು 2 ಹಪ್ಪಳ ಎಲ್ಲ ಕೊಟ್ಟಿದ್ರು. ಹೊಟ್ಟೆ ತುಂಬ ಊಟ ಮಾಡ್ಕೊಂಬಂದೆ. ಊಟ ಬಂದ್ಬಿಟ್ಟು ಈ ನಾನು ಟೆಂಟ್ ತೊಗೊಂಡಿದ್ದೀನಲ್ಲ, ಅವರೇ ನನಗೆ ಊಟ ಅದರಲ್ಲಿ ಟೆಂಟ್ ಜೊತೆಗೆ ಪ್ರೊವೈಡ್ ಮಾಡ್ತಾರೆ. ನನಗೆ ಬಂದ್ಬಿಟ್ಟು 650 ರೂಪಾಯಿ ಚಾರ್ಜ್ ಮಾಡಿದ್ರು. ಬೆಳಿಗ್ಗೆ ಟಿಫನ್ನು ಮತ್ತು ರಾತ್ರಿ ಊಟ. ಸೊ ಈ ಫೈರ್ ಕ್ಯಾಂಪು ಎಲ್ಲ ಇನ್ಕ್ಲೂಡೆಡ್, ಸಖತ್ತಾಗಿತ್ತು. ಆ ನಂಬರು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇಫ್ ಇನ್ ಕೇಸ್ ನೀವೇನಾದರೂ ಬಂದರೆ ಅದು ಕಾಲ್ ಮಾಡಿ ನಿಮಗೆ ಈ ಟೆಂಟು, ಇಲ್ಲ ನೀವು ಓನ್ ಟೆಂಟ್ ತಂದರೂ ಕೂಡ ನೀವು ಟೆಂಟ್ ಪಿಚ್ ಮಾಡ್ಕೋಬೋದು. ಅದಕ್ಕೆ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ. ಸದ್ಯಕ್ಕೆ 1, 2, 3 ಕೊಟ್ಟಿದ್ದಾರೆ ಈ ಥರ ಬ್ಲ್ಯಾಂಕೆಟು. ಸೊ ಅಷ್ಟೊಂದೇನು ಚಳಿ ಆಗ್ತಿಲ್ಲ. ಟೆಂಟ್ ಒಳಗಡೆ ಬರ್ತಿದ್ದ ತಕ್ಷಣ ಹೊರಗಡೆ ಸ್ವಲ್ಪ ಚಳಿ ಆಗ್ತಿತ್ತು. ದೊಡ್ಡದು ಜಾಕೆಟ್ ಬೇರೆ ತಂದಿದ್ದೀನಿ ನಾನು. ಇಫ್ ಇನ್ ಕೇಸ್ ಏನಾದರೂ ರಾತ್ರಿ ಒಂದು 2-3 ಗಂಟೆ ಹಂಗೆ ಏನಾದ್ರು ಜಾಸ್ತಿ ಚಳಿ ಆದರೆ ಆ ಜಾಕೆಟ್ ತಗೊಂತೀನಿ. ಸದ್ಯಕ್ಕೆ ಏನು ಅವಶ್ಯಕತೆ ಇಲ್ಲ. ಇನ್ನೇನು ಮಲಗದೆ ಈಗ. ಅದು ಬಂದುಬಿಟ್ಟು ಬೆಳಿಗ್ಗೆ 5 ಗಂಟೆಗೆ ಎದ್ದೇಳಬೇಕಲ್ಲ. ಸೊ ಬೇಗ ಹೋಗ್ಬಿಟ್ಟು ಟ್ರೆಕ್ ಕಂಪ್ಲೀಟ್ ಮಾಡಬೇಕು. ಮೇ ಬಿ ಒಂದು 10-11 ಗಂಟೆ ಒಳಗಡೆ ನಾನು ಟ್ರೆಕ್ ಕಂಪ್ಲೀಟ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ, ನಾವು ಗೊತ್ತಲ್ಲ, ನಿಧಾನಕ್ಕೆ ಹೋಗಿ ಬರೋ ಅಷ್ಟೊತ್ತಲ್ಲಿ ಟೈಮ್ ಆಗ್ಬೋದು. ಸೊ ನಿಮಗೆ ಬೆಳಗ್ಗೆ ಸಿಗ್ತೀನಿ. ಅದ್ರವರೆಗೂ ಟಾಟಾ, ಟೇಕ್ ಕೇರ್, ಗುಡ್ ನೈಟ್. ಗುಡ್ ಮಾರ್ನಿಂಗ್ ಫ್ರಮ್ ಕಲಾವಂತಿನ ದುರ್ಗ. ರಾತ್ರಿ ತುಂಬ ಚೆನ್ನಾಗಿ ನಿದ್ದೆ ಮಾಡಿದೆ, ಹಾಗೆ ಚಳಿ ಕೂಡ ಆಯಿತು. ಟೈಮ್ ಈಗ 7:30 ಆಗೈತೆ. ನನ್ನ ಪ್ಲಾನ್ ಬಂದ್ಬಿಟ್ಟು 6 ಗಂಟೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಈಗ ಇನ್ನೇನು ಸನ್ರೈಸ್ ಆಗುತ್ತೆ. ಸನ್ರೈಸು ಮೇಲ್ಗಡೆಯಿಂದ ನೋಡಿದ್ರೆ ಸಖತ್ತಾಗಿರುತ್ತೆ ಅಂತ ಹೇಳಿದ್ರು. ಬಟ್ ರಾತ್ರಿ ತುಂಬ ಚಳಿ ಆಗಿದ್ದ ಕಾರಣದಿಂದ ನಾನು ಎದ್ದಿದ್ದೆ ಲೇಟ್ ಆಯಿತು. ನನ್ನಿಂದ ನೋಡಿ ಕಂಪ್ಲೀಟಾಗಿ ಸುತ್ತು ಬೆಟ್ಟಗಳೇ. ನಮ್ಮ ಬ್ರೂಸ್ಲಿ ಕಾಣಿಸ್ತಾ ಇಲ್ಲ, ಎಲ್ಲೋ ಹೊರಟೋಗಿದ್ದಾನೆ. ಯಾವ ಬೇರೆ 2 ನಾಯಿಗಳಿಲ್ಲ. ಮೇ ಬಿ ಅವು ಬಂದಿರೋದಕ್ಕೆ ಏನಾದರೂ ಭಯ ಬಿದ್ದು ಹೊರಟೋಗಿರ್ಬೇಕು. ನಾನು ನಿಂತು ಮಲಗಿದ್ದೆ. ಸೊ ಈಗ ನನ್ನ ಪ್ಲಾನ್ ಬಂದ್ಬಿಟ್ಟು ಎಲ್ಲ ಪ್ಯಾಕ್ ಮಾಡಿಬಿಟ್ಟು ನನ್ನ ಬ್ಯಾಗ್ ಇದೆಯಲ್ಲ, ಆ ಬ್ಯಾಗಲ್ಲಿ ಹೋಟೆಲಲ್ಲಿ ಇಟ್ಬಿಟ್ಟು ಈಗ ಟ್ರೆಕ್ ಸ್ಟಾರ್ಟ್ ಮಾಡಬೇಕು. ಅದು ಯಾವ ಜಾಗ ಅಂತ ತೋರಿಸ್ತೀನಿ ನೋಡಿ. ಅಲ್ಲಿ ಕಾಣಿಸಿದೆಯಲ್ಲ, ಈಗ ನಾನು ಅಲ್ಲಿಗೆ ಹೋಗ್ಬೇಕು. ಓಕೆ, ಈಗ ಈ ಟೆಂಟಲ್ಲಿರೋ ಬ್ಯಾಗೆಲ್ಲ ಎತ್ಕೊಂಡು ಹೋಗ್ಬೇಕು. ಮತ್ತು ಈ ಕಡೆ ನೋಡಿ ಹೆಂಗೆ ಕಾಣುತ್ತೆ. ವಾವ್, ಇಲ್ಲಿ ರಾತ್ರಿ ಹೆಂಗೆ ಕಾಣಿಸ್ತಾ ಇತ್ತು ಹೇಳಿ. ಫುಲ್ಲು ಲೈಟ್ ಹಾಕಿದ್ರು, ಏನೂ ಇಲ್ಲ, ಜಸ್ಟ್ ಫಾಗ್ ಕಾಣಿಸ್ತಾ ಇದೆ ಅಷ್ಟೇ. ಇಲ್ಲೇನೋ ಹಿಂದಿಲ್ಲಿ ಬರ್ತಿದ್ದಾರೆ. ಮೇ ಬಿ ಕಲಾವಂತಿನ ದುರ್ಗ್ಗೆ ಯಾರೋ ಬರ್ಕ ಹಾಕಿರ್ಬೇಕು. ಇಲ್ಲೊಂದು ಊರು ಕೂಡ ಇದೆ, ನನಗೆ ಗೊತ್ತಿಲ್ಲ. ಒಂದು 10-15 ಮನೆ ಇರ್ಬೋದು. ಮೇ ಬಿ ಇಲ್ಲಿ ಏನೋ ಫಂಕ್ಷನ್ ಮಾಡ್ತಾಯಿದ್ದಾರೆ ರಾತ್ರಿ. ಈಗ ನಾನು ಸುತ್ತಿರೋ ಈ ಊರಲ್ಲಿ ಡೈಲಿ ಏನಾದರೂ ಅವರು ವಸ್ತುಗಳು ತರಬೇಕು ಅಂತಂದರೆ, ಅಂಗಡಿ ಸಾಮಾನ್ಯ ತರಬೇಕು ಅಂತಂದರೆ ಕೆಳಗಡೆ 3-4 ಕಿಲೋಮೀಟ್ರ್ ಇಳಿದು ಹೋಗಿ ಅವರು ಅಕ್ಕಿ ಆಗಲಿ ಬೇಳೆ ಆಗಲಿ ಏನೇ ಆಗಲಿ ತೊಗೊಂಬರ್ಬೇಕು. ಡೈಲಿ ಮೇಲ್ಗಡೆ ಬರಬೇಕು, ಇಳಿಬೇಕು. ಬಾಬಾ, ನಿಜ. ನೆನ್ನೆ ಯಾರೋ ಒಂದು ಅಕ್ಕಿ ಚೀಲ ಎತ್ಕೊಬರ್ತಾಯಿದ್ರು. ಶಾಕ್. ನಾನು ಬ್ಯಾಗ್ ಎತ್ಕೊಬರೋಕ್ಕೆ ನಾನು ಅಲ್ಲೋಡೋಗ್ತಾ ಇದ್ದೀನಿ ಅಂತ. ಅವ್ರು ಅಕ್ಕಿ ಚೀಲ ಎತ್ಕೊಬೋತಾವ್ರೆ ಮೇಲೆ ಅಂದರೆ ಗ್ರೇಟ್. ಹೇ ಓಹೋ, ಎಲ್ಲ ಇದ್ದು ಬೆಟ್ಟ ಅದು. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಫುಲ್ ಫಾರೆಸ್ಟ್.
ಬರ್ತಾ ಬರ್ತಾ ದಾರಿ ಯಾಕೋ ಸಣ್ಣ ಆಗೋಯ್ತಲ್ಲ. ಇಲ್ಲಿ ಅಲ್ಲಲ್ಲಿ ಸ್ಟಾಲ್ಸ್ ಇರ್ತವೆ. ಮೇ ಬಿ ಇದು ಸಾಟರ್ಡೆ ಸಂಡೇ ಮಾತ್ರ ಓಪನ್ ಮಾಡ್ತಾರೆ ಅನ್ಕೊಂತೀನಿ. ಯಾಕಂದರೆ ಫುಲ್ ಜನ ಬಂದರೆ ಅವ್ರು ಕೂಡ ವ್ಯಾಪಾರ ಆಗುತ್ತಲ್ವ. ಮಾತಾಡೋಕ್ಕಾಗ್ತಾಯಿಲ್ಲ ಆಗಲೇ. ದೂರದಿಂದ ನೋಡಿದ್ರೆ ಇಲ್ಲೇನು ಕಾಡಿಲ್ಲ ಅನಿಸುತ್ತೆ. ಸುತ್ತು ಎಲ್ಲಿ ನೋಡಿದ್ರು ಕೂಡ ದಟ್ಟವಾದ ಕಾಡೇ ಕಾಣಿಸ್ತೈತೆ. ಮೇ ಬಿ ಇಳಿಬೇಕಾದ್ರೆ ಬೇಗ ಬರ್ತೀನಿ ಅನ್ಕೊಂತೀನಿ. ಹತ್ತದ ಸ್ವಲ್ಪ ಕಷ್ಟ ನನಗೆ. ಅಲ್ಲಿಗೆ ಹೋಗ್ಬೇಕೀಗ. ಆ್ಯಕ್ಚುಲಿ ನಾವು ಕೆಳಗಡೆ ಒಂದು ಬೇಸ್ ವಿಲೇಜಿಂದ ಬಂದರೆ ಇನ್ನೂ ಲೇಟ್ ಆಗುತ್ತೆ. ನಾನೇನೆ ಕ್ಯಾಂಪಿಂಗ್ ಮಾಡಿದ್ನಲ್ಲ, ಅಲ್ಲಿಂದ ಬೇಗ ಹೋಗ್ಬೋದು ಟ್ರೆಕ್ಕಿಂಗ್ ಮೇನ್ ಪಾಯಿಂಟ್ಗೆ. ಫೈನಲಿ ನಾನೀಗ ಬಂದಿದ್ದೀನಿ ಜಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ಗೆ. ಇಲ್ಲಿಂದ ಈಗ ಮೇಲ್ಗಡೆ ಹೋಗಬೇಕು. ಈಗ ಸ್ಟಾರ್ಟ್ ಆಗುತ್ತೆ ಮಹಾರಾಷ್ಟ್ರದ ಮೋಸ್ಟ್ ಡೇಂಜರಸ್ ಟ್ರೆಕ್ನ ಸ್ಟೆಪ್ಸು. ತುಂಬ ಕೇರ್ಫುಲ್ಲಾಗಿ ನೋಡ್ಕೊಂಡು ಹೋಗಬೇಕು. ಮಿಸ್ ಆದರೆ ಮಾತ್ರ ಮುಗಿತು ಕತೆ. ಯಾಕೆಂತಂದರೆ ಅಷ್ಟು ಭಯಂಕರವಾಗಿರುತ್ತೆ ಮೆಟ್ಲು. ಈಗ ನೋಡ್ತಿದ್ರಲ್ಲ, ಎಲ್ಲಿ ಮೆಟ್ಲು ಕೂಡ ಇಲ್ಲ. ಈ ಹಗ್ಗ ಹಿಡ್ಕೊಂಡು ಮೇಲ್ಗಡೆ ಹಿಂಗೆ ಹೋಗಿ ಹೋಗ್ಬೇಕು. ಒಂದು 5 ನಿಮಿಷ ಇಲ್ಲೇ ಕೂತ್ಕೊಂಡಿದ್ದೆ. ಇಲ್ಲಿ ಮೆಟ್ಲೇ ಇಲ್ಲ. ಇದು ಇಲ್ಲಿಂದ ಮೆಟ್ಲು ನೋಡಿ ಹೆಂಗಿದ್ದಾವೆ. ಈಗ ನಾನು ಜಸ್ಟ್ ಈಗ ಅಲ್ಲಿಂದ ಬಂದಿದ್ದು. ಹಂಗೆ ಸುತ್ತ ಹಾಕ್ಕೊಂಡು ಇಲ್ಲಿ ಬಂದು ನಿಂತಿದ್ದೀನಿ. ಬಾ 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 ಬಾ. ಈ ಮೆಟ್ಲು ಬಂದ್ಬಿಟ್ಟು ಕರೆಕ್ಟಾಗಿ ನನ್ನ ಸೊಂಟಕ್ಕೆ ಬರುತ್ತೆ. ಅಷ್ಟು ಹೈಟಲ್ಲಿದೆ. ಎಲ್ಲತ್ತದೀಗ ಓಕೆ, ಫಸ್ಟ್ ಹಂಗೆ ನಾರ್ಮಲಾಗಿ ಹಿಂಗೆ ಹತ್ಬೇಕು. ಒಂದು ರೌಂಡ್ ಹೊಡೆದೆ ನಾನು. ಚಿಕ್ಕ ವಾಟರ್ ಬೇಕಪ್ಪ ನನಗೆ. ಆ ವಾಟರ್ ಬಾಟ್ಲ ಫುಲ್ಲು ಇಲ್ಲ, ನೀರು ಹಾಫ್ ಇದೆ ಅಷ್ಟೇ. ಅಯ್ಯಪ್ಪ, ಇಲ್ಲಿಂದ ನೋಡಿದ್ರೇ ಸಖತ್ ಭಯ ಆಗ್ತಾಯಿದೆ. ಇನ್ನೆಷ್ಟು ದೂರ ಆಯಿತು ಗೊತ್ತಿಲ್ಲ, ಬಟ್ ಆ ಮೆಟ್ಲು ಭಯಂಕರವಾಗಿದೆ.
ಸೇಮ್ ಈ ಹರಿಹರಗಢ ಫೋರ್ಟ್ ಟ್ರೆಕ್ ಮಾಡಿದ್ದೆ, ಸೇಮ್ ಅದೇ ಥರನೇ. ಇನ್ನು ಮುಂದೆ ಈ ಥರ 80 ಡಿಗ್ರಿ ಸ್ಟೆಪ್ಸ್ ಇರುತ್ತಂತೆ. ಬಟ್ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್. ಆ್ಯಕ್ಚುಲಿ ನಾನು ತುಂಬ ಜನ ಬಂದಿದ್ದಾರೆ ಅಂದ್ಕೊಂಡೆ, ಇಲ್ಲಿ ಯಾರೂ ಬಂದಿಲ್ಲ, ನಾನು ಒಬ್ಬನೇ ಇರೋದೀಗ ಇಲ್ಲಿ. ಕೆಳಗಡೆ ಬರೋವರೆಗೂ ಸ್ವಲ್ಪ ಎಕ್ಸೈಟ್ಮೆಂಟಿಂದ ಖುಷಿಯಿಂದ ಬಂದೆ. ಈಗ ಸ್ವಲ್ಪ ಸುಸ್ತಾಗಿ ಬಾಧೆಯಿಂದ ಮೇಲೆ ಹೋಗ್ತೆ. ಬಟ್ ಡ್ರೋನ್ ಇದ್ದಿದ್ರೆ ಸಖತ್ತಾಗಿರೋದು. ನನ್ನ ಹತ್ರ ಡ್ರೋನ್ ಇಲ್ಲ, ಮೇ ಬಿ ಮುಂದೊಂದು ದಿನ ತಗೊಳ್ಳೋಣ. ಸದ್ಯಕ್ಕೆ ನಾನೇ ಡ್ರೋನ್ ಈಗ. ಹೋ 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 ಹೋ. ವಾವ್, ಫೈನಲಿ ಬಾ 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 ಬಾ. ಬಾ 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 ಬಾ. ಬೇಗ ಬಂದೆ ಅನ್ಕೊಂತೀನಿ ಮೇ ಬಿ. ಬಾ, ಫೈನಲಿ ನನ್ನ ಈ 100 ಡೇಸ್ ಟ್ರಿಪ್ಪಲ್ಲಿ ಕಲಾವಂತಿ ದುರ್ಗ ಟ್ರೆಕ್ ಕಂಪ್ಲೀಟ್ ಆಯಿತು. ಇನ್ನೂ ಕಂಪ್ಲೀಟ್ ಆಗಿಲ್ಲ, ಮೇಲ್ಗಡೆ ಹೋಗಬೇಕು. ಮೇಲ್ಗಡೆ ಹೋಗೋದಕ್ಕೆ ಅವರು ರೋಪ್ ಹಾಕಿರ್ತಾರೆ, ಬಟ್ ಈಗ ರೋಪ್ ಇಲ್ಲ. ಆ ದಾರ ಇದ್ರೇ ಮೇಲ್ಗಡೆ ಹೋಗೋದಕ್ಕೆ ಈಸಿ ಆಗುತ್ತೆ. ಆ್ಯಕ್ಚುಲಿ ಮೇಲ್ಗಡೆ ಹೋದರೆ ನಾವು ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಒಂದು ದೊಡ್ಡ ವಿಗ್ರಹ ನೋಡ್ಬೋದು. ನಾನೀಗ ಅದನ್ನು ನೋಡಲೇಬೇಕು ಏನಾದರೂ ಮಾಡಿ. ಈಗ ಸ್ಯಾಟರ್ಡೆ ಸಂಡೇ ವೆಯ್ಟ್ ಮಾಡೋಕ್ಕಾಗಲ್ಲ. ಅವ್ರು ಬರೋದು ಸ್ಯಾಟರ್ಡೆ ಸಂಡೇ ಬಂದುಬಿಟ್ಟು ಆ ದಾರ ಹಾಕ್ತಾರೆ, ಒಬ್ರಿಗೆ 20-30 ರೂಪಾಯಿ ಚಾರ್ಜ್ ಮಾಡ್ತಾರೆ ಮೇಲ್ಗಡೆ ಹೋಗೋದಕ್ಕೆ. ಸೊ ಇಷ್ಟು ದೂರ ಬಂದು ಮೇಲ್ಗಡೆ ಹೋಗ್ಲ ಅಂದರೆ ಹೆಂಗೆ? ಸೊ ಟ್ರೈ ಮಾಡ್ತೀನಿ. ಹೆಂಗತ್ತಬೇಕು, ಎಲ್ಲಿ ಕಾಲಿಡಬೇಕು ಏನೂ ಐಡಿಯಾ ಇಲ್ಲ ಇಲ್ಲಿ. ಬಟ್ ಇಷ್ಟು ದೂರ ಬಂದು ಮೇಲ್ಗಡೆ ಹೋಗ್ಲ ಅಂದರೆ ಅದಕ್ಕೊಂದು ಅರ್ಥನೇ ಇರೋಲ್ಲ. ಲೆಟ್ಸ್ ಟ್ರೈ. ಓಕೆ. ಇಲ್ಲಿಂದ ಅಂತೂ ಆಗಲ್ಲ ಬಿಡು ನನಗೆ. ಸೊ ನನ್ನ ಟ್ರೈಪ್ಯಾಡ್ನ ಕೈಯಲ್ಲಿ ಹಿಡ್ಕೊಳ್ಳೋಕ್ಕಾಗಲ್ಲ. ಮೇ ಬಿ ಮೇಲೆ ಹೋದಾಗ ಸಿಗ್ತೀನಿ ನಿಮಗೆ, ಯಾಕಂದರೆ ತುಂಬ ಕಷ್ಟ. ನೋಡಿ ಎಲ್ಲಿ ನಿಂತಿದ್ದೀನಿ. ನಿಜ ಆಲ್ಮೋಸ್ಟ್ ನಾನು ಇಲ್ಲಿಂದ ಹೊರಟೋಗೋಣ ಅನ್ಕೊಬಿಟ್ಟಿದ್ದೆ, ಆಗಲ್ಲ ತುಂಬ ಡೇಂಜರ್ ಅಂತ. ಬಟ್ ಭಯದಿಂದನೇ ಮೇಲ್ಗಡೆ ಬಂದಿದ್ದೀನಿ. ಈಗ ಕೆಳಗಡೆ ಇಳಿಯೋದು ಕೂಡ ಅಷ್ಟೇ ಡೇಂಜರು. ನಿಜ ಇಲ್ಲಿ ಹಗ್ಗ ಇದ್ರೇ ಯಾರಾದರೂ ಮೇಲ್ಗಡೆ ಬರ್ತಾರೆ, ಬಟ್ ನಾನು ಇವತ್ತು ಹಂಗೆ ಹತ್ತು ಬಂದಿದ್ದೀನಿ. ಎಷ್ಟು ಭಯ ಬಿದ್ದಿದ್ದೀನಿ ಅಂದರೆ ಏನಂದರೆ ಈಗ ಅಷ್ಟು ದೂರದಿಂದ ಬಂದು ನಾನೀಗ ಮೇನ್ ಟಾಪ್ ವ್ಯೂ ನೋಡಲಿಲ್ಲ ಅಂದರೆ ಹೆಂಗೆ? ಸೊ ಟ್ರೆಕ್ಕು ಕಂಪ್ಲೀಟ್ ಆಗೋಲ್ಲ, ಅದಕ್ಕೋಸ್ಕರ ಅಂತಲೇ ಇಷ್ಟು ಕಷ್ಟ. ಬಟ್ ಫೈನಲಿ ಬಂದಿದ್ದಕ್ಕೂ ತುಂಬ ಹೊರ್ತು. ಇಲ್ಲಿಂದ ವ್ಯೂ ಐತೆ ಮಾತ್ರ. ಮುಖ್ಯವಾಗಿ ಈ ಜಾಗಕ್ಕೆ ಬರೋದೇ
ಛತ್ರಪತಿ ಶಿವಾಜಿ ಮಹಾರಾಜನ ನೋಡಬೇಕು ಅಂತ ಫೈನಲಿ ನಾನೀಗ ಇಲ್ಲಿದ್ದೀನಿ. ಇನ್ನು ಈ ಕಲಾವಂತಿನ ದುರ್ಗ ಬಗ್ಗೆ ಹೇಳಬೇಕು ಅಂತಂದರೆ ಇದನ್ನು ಒಂದು ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಕಾಲದಲ್ಲಿ ಇದನ್ನು ಒಂದು ವಾಚ್ ಟವರ್ ಆಗಿ ಯೂಸ್ ಮಾಡ್ತಾಯಿದ್ರು. ವಾಚ್ ಟವರ್ ಅಂತಂದರೆ ಈಗ ಎಕ್ಸಾಂಪಲ್ ಯಾರಾದರೂ ದೂರದಲ್ಲಿ ಶತ್ರುಗಳು ಬರ್ತಾರಲ್ಲ ಅವ್ರನ್ನ ಇಲ್ಲಿ ನಿಂತ್ಕೊಂಡು ನೋಡೋದಕ್ಕೆ ಅಂತ ಈಸಿಯಾಗಿ ಯಾರಾದರೂ ಬಂದರೆ ಅವ್ರಿಗೆ ಇನ್ಫಾರ್ಮ್ ಮಾಡ್ತಿದ್ರು ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರಿಗೆ ಈ ಥರ ಶತ್ರುಗಳು ಬರ್ತಿದ್ದಾರೆ ಅಂತ. ಜಸ್ಟ್ ಇದೊಂದು ವಾಚ್ ಟವರ್ ಅಷ್ಟೇ, ಬಟ್ ಸಖತ್ತಾಗೈತೆ. ಬಟ್ ಆ ಕಾಲದಲ್ಲಿ ಅವ್ರು ಹೆಂಗೆ ಬರ್ತಿದ್ರೋ ಗೊತ್ತಿಲ್ಲ. ಬಟ್ ಈ ಬೆಟ್ಟಕ್ಕೆ ಅವರು ಹೆಂಗೆ ಇದನ್ನ ಈ ಕಲ್ಲನ್ನ ಕಟ್ ಮಾಡಿ ಮೆಟ್ಲುಗಳನ್ನ ಮಾಡಿ ಅವರು ಇಲ್ಲಿ ಮೇಲ್ಗಡೆ ಬಂದಿದ್ದಾರೆ. ಲಿಟ್ರಲಿ ಹ್ಯಾಟ್ಸ್ ಆಫ್ ಅವ್ರಿಗೆ. ಬಟ್ ಈ ವ್ಯೂ ಮಾತ್ರ ಸೂಪರ್ ಮಾತ್ರ. ಸನ್ರೈಸ್ ಮಿಸ್ ಮಾಡಿದೆ, ಬಟ್ ಏನು ಮಾಡೋಕ್ಕಾಗಲ್ಲ. ಬಟ್ ಓಕೆ, ಸೂಪರ್ ಆಗೈತೆ. ಈಗ ಇಲ್ಲಿಂದ ಕೆಳಗಡೆ ಹೋಗೋದೈತೆ. ಆ್ಯಕ್ಚುಲಿ ಖುಷಿ ವಿಚಾರ ಅಂತಂದರೆ ಈಗ ಯಾರೋ ಬಂದರು, ಅವರು ಹಗ್ಗ ತಗೊಂಬಂದಿದ್ದಾರೆ ಕೆಳಗಡೆ ಇಳಿಯೋದಕ್ಕೆ. ಈಗ ಹಗ್ಗದ ಸಹಾಯದಿಂದ ಈಸಿಯಾಗಿ ಹೊರಟೋಗ್ತೀನಿ, ಇಲ್ಲಾಂದರೆ ಭಯ ಬೀಳ್ತಾಯಿದ್ದೆ ಹೆಂಗಪ್ಪ ಇಳಿಯೋದು ಅಂತ. ದೇವ್ರ ದಯಿಂದ ಈಗ ಅವರು ಬಂದಿದ್ದಾರೆ, ಇಲ್ಲಿ ಹಗ್ಗ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದಾರೆ ಈಗ. ಈಗ ನಾನು ಕುಂತಿರೋ ಜಾಗದಿಂದ ನೋಡ್ತಾ ಇದ್ದರೆ ಪಾತಾಳನೇ ನೋಡ್ದಂಗೆ ಅನ್ನಿಸ್ತಾಯಿತ್ತು ನನಗೆ. ಇಲ್ಲಿಂದ ಒಂದು ಪ್ಯಾರಾಶೂಟ್ ಇದ್ದಿದ್ರೆ ಆರಾಮಾಗಿ ಹೊರಟೋಗ್ತಿದ್ದೆ. ಕಲಾವಂತಿ ದುರ್ಗ ಕಂಪ್ಲೀಟೆಡ್. ಅಲ್ಲಿಂದ ಕೆಳಗಡೆ ರಿಟರ್ನ್ ಹೋಗಿದ್ರೆ ಅದು ಕಂಪ್ಲೀಟ್ ಆಗ್ತಿರಲಿಲ್ಲ. ಫೈನಲಿ ಇಲ್ಲಿ ಬಂದು ನಾನು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರನ್ನ ನೋಡ್ಕೊಂಡು ಈಗ ನಾನು ಕೆಳಗಡೆ ಹೋಗ್ತೀನಿ. ಸೊ ತುಂಬ ಖುಷಿ ಆಯಿತು ನನಗೆ. ವಾಹ್, ಸೂಪರ್. ರಾತ್ರಿ ನಾನು ಟೆಂಟಲ್ಲಿ ಸ್ಟೇ ಆಗಿದ್ದು ಅದೇ ಜಾಗದಲ್ಲಿ, ಅಲ್ಲಿ ಕಾಣಿಸಿದ್ದೆಲ್ಲ ಇಲ್ಲಿ ಎಲ್ಲಿ ಗೊತ್ತಾ, ಆ ಜಾಗದಲ್ಲಿ. ಸೊ ಸಖತ್ತಾಗಿತ್ತು ರಾತ್ರಿ ಮಾತ್ರ ಎಕ್ಸ್ಪೀರಿಯೆನ್ಸು. ಅಲ್ಲಿಂದ ನಾನು ಸ್ಟಾರ್ಟ್ ಮಾಡಿದ್ದು, ಅಲ್ಲಿಂದ ಬಂದು ಈಗ ಇಲ್ಲಿ ಬಂದು ನಿಂತಿದ್ದೀನಿ. ಆ್ಯಕ್ಚುಲಿ ಇದೊಂದು ಊರು, ಈ ಊರ ಹೆಸರೇನೋ ಗೊತ್ತಿಲ್ಲ. ನಾನು ನೆನ್ನೆ ಬಂದಿದ್ದಲ್ಲಿಂದ ಗೊತ್ತಾ, ಅಲ್ಲಿ ಕೆಳಗಡೆ ಒಂದು 3-4 ಕಿಲೋಮೀಟ್ರ್ ಹೋಗ್ಬೇಕು ಈಗ ಕೆಳಗಡೆ. ನಾನು ಈ ಹಗ್ಗದ ಸಹಾಯದಿಂದ ಈಸಿಯಾಗಿ ಕೆಳಗಡೆ ಇಳಿದ್ಬಿಡ್ಬೋದು. बिना रोप में बहुत मुश्किल है ना ऊपर रहने का. हाँ, जब भी रोप लगेगा तो अच्छा लगेगा. हाँ. ऐसा जाने को आप कहाँ से? इधर ही? गाँव तक रहता है. वो गाँव का नाम क्या भैया? परबड़ माची. हाँ, माची, परबड़ माची. अच्छा. ಈ ಕೆಳಗಡೆ ಒಂದು ಊರು ನೋಡೋದಲ್ಲ, ಅದು ಬಂದ್ಬಿಟ್ಟು ಪರ್ಬಡ್ ಮಾಚಿ ಅಂತ ಹೇಳ್ತಾರಂತೆ. ಅದು ಆ ವಿಲೇಜ್ ಐತಲ್ಲ ಅಲ್ಲಿ. ಇನ್ನೊಂದು ಪ್ರಬಲ್ಗಢ ಕೋನ್ಸೆ? ಸಾಮ್ನೆ ವಾಲ. ಅಚ್ಚಾ, ಇದನ್ನು ಪ್ರಬಲ್ಗಢ ಅಂತ ಹೇಳ್ತಾರಂತೆ. ಅಲ್ಲೂ ಕೂಡ ತುಂಬ ಜನ ಬರ್ತಾರೆ ಟೂರಿಸ್ಟ್ಗಳು. ಅಲ್ಲಿ ನೋಡಿದೆ ನಾನು, ಬೆಳಿಗ್ಗೆ ಒಂದು 5-6 ಜನ ಅಲ್ಲಿ ನಿಂತಿದ್ರು. ಸೊ ಅದ್ರ ಕೂಡ ಟ್ರೆಕ್ ಮಾಡ್ಬೋದು. ಬಟ್ ಸಖತ್ತಾಗಿರೋದು ಇದೆ. ಓಕೆ ಗೈಸ್, ಇನ್ನು ಇಲ್ಲಿಂದ ಹೊರಡೋಣ. ಯಾಕೆಂತಂದರೆ ಜಾಸ್ತಿ ಹೊತ್ತಾಯ್ತು ಬಂದು. ನಾನು ಆಲ್ಮೋಸ್ಟ್ 1 ಅವರ್ ಮೇಲ್ಗಡೆನೇ ಇದ್ದೀನಿ. ಶೂ ಕೆಳಗಡೆನೇ ಬಿಟ್ಟಿದ್ದೀನಿ. ಒಳ್ಳೆ ಕೆಲಸ, ಶೂ ಹಾಕೊಂಡು ಮೇಲ್ಗಡೆ ಎತ್ತಕ್ಕಾಗ್ತಿರ್ಲಿಲ್ಲ. ಓ, ಯಾರೂ ಇಲ್ವೇ ಇಲ್ಲಿ? ಹೆಂಗೆ ಇಳಿಯೋದು?
ಹೋಗಯ್ಯ. ಫೈನಲಿ ನೋಡೋಕ್ಕೆ ಸಿಂಪಲ್ ಅನಿಸ್ಬೋದು, ಬಟ್ ತುಂಬ ಭಯ ಆಯಿತು. ಈಗ ಇಲ್ಲಿದ್ದ ಕೆಳಗಡೆ ಹೋಗೋಣ. Jump. Oh, whoo. Jump. ಇಳಿಯೋದು 1 2 3 ಮುಗಿದು ಟ್ರೆಕ್. ಇಲ್ಲಿಂದ ಈಗ ನಾನು ಟೆಂಟ್ ಹತ್ರ ಹೋಗಿ ನಾನು ಬ್ಯಾಗ್ ತಗೊಂಡು ಹೋಗ್ಬೇಕು. ನಿಜ ನನಗೆ ಬಾಧೆ ಆಗ್ತಿರೋ ವಿಚಾರ ಏನು ಗೊತ್ತಾ, ಈಗ ಬ್ಯಾಗ್ ತಗೊಂಡು ಕೆಳಗಡೆ ಹೋಗ್ಬೇಕು, ಅದು ದೊಡ್ಡ ಬಾಧೆ. 3-4 ಕಿಲೋಮೀಟ್ರ್ ಎತ್ಕೊಂಡು ಹೋಗ್ಬೇಕು. ಓಕೆ, ಫೈನಲಿ ನನ್ನ ಬ್ಯಾಗು ನನ್ನ ಭುಜದ ಮೇಲೆ ಬಂತು. ಈಗ ಇಲ್ಲಿಂದ ಓಡ್ತಾ ಇದ್ದೀನಿ. ಈಗ ನೋಡ್ತಾ ಇದ್ರಲ್ಲ, ಇದೇ ಒಂಥರ ಹೋಟೆಲು, ಫುಡ್ ಗಿಡ್ ಎಲ್ಲ ಸಿಗುತ್ತೆ. ಇವರೇ ಟೆಂಟ್ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಅವ್ರ ನಂಬರ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಓಕೆ, ಇಲ್ಲಿ ತುಂಬ ನಾಯಿಗಳಿದ್ದಾವೆ. ನಾನು ಬ್ರೂಸ್ಲಿನ ತುಂಬ ಮಿಸ್ ಆಗ್ತಾ ಇದ್ದೀನಿ. ಪಾಪ ಎಲ್ಲ ಹೊರಟೋಯ್ತು. ರಾತ್ರಿ ನಾನು ಟೆಂಟಲ್ಲಿ ಮಲಗಿದ್ದಾಗ ಒಂದು 4-5 ನಾಯಿ ಬಂದಿದ್ವು. ಮೇ ಬಿ ಅದು ಬೈಕ್ ಏನಾದರೂ ಹೊರಟೋಗಿರ್ಬೋದು. ಇಲ್ಲಿ ನೋಡಿ, ಇದೆಲ್ಲ ಟೆಂಟ್ ಹಾಕೊಳ್ಳೋದಕ್ಕೆ ಅಂತಲೇ ಜಾಗ. ಸಖತ್ತಾಗಿರುತ್ತೆ ನಿಜ. ಇಲ್ಲಿಂದ ಮುಂದೆ ಹೋದರೆ ಏನಾದರೂ ವಾಹ್. ರಾತ್ರಿ ತೋರಿಸಿದ್ನಲ್ಲ ಕಂಪ್ಲೀಟಾಗಿ, ಈಗ ನೋಡಿದ್ರೆ ಏನೋ ಊರೇ ಇಲ್ಲ ಅನ್ಕೋಬೋದು, ಬಟ್ ನೈಟ್ ಹೊತ್ತು ಮಾತ್ರ ಫುಲ್ ಕಂಪ್ಲೀಟಾಗೆಲ್ಲ ಲೈಟ್ ಹಾಕಿರ್ತಾರೆ. ಅಲ್ಲೊಂದು ಅಪಾರ್ಟ್ಮೆಂಟ್ ಐತೆ, ಫಾಗ್ ಐತೆ, ಏನೂ ಕಾಣಿಸ್ತಾ ಇಲ್ಲ. ಓಕೆ, ಈಗ ನಾನು ಇಲ್ಲಿಂದ ಹೊರಡುವ ಸಮಯ. ನೋಡಿ, ಅಲ್ಲಿಗೆ ಹೋಗಿದ್ದೆ ನಾನೀಗ, ಕಲಾವಂತಿನ ದುರ್ಗ್. ಈ ಊರಿನ ಜನಗಳಿದ್ದಾರಲ್ಲ, ಇವ್ರೇನಾದರೂ ಐಟಮ್ ತರಬೇಕು ಅಂದರೆ ಕೆಳಗಡೆ ಹೋಗಿ ಅಲ್ಲಿಂದ ತೊಗೊಂಬರ್ತಾರೆ. ಅವ್ರಿಗೆ ಮಾತ್ರ ಹಬ್ಬ. ಇನ್ ಕೇಸ್ ಏನಾದರೂ ಈಗ ನಾವು ಹಳ್ಳಿಗಳಲ್ಲಿ ಸಿಟಿಗಳಲ್ಲಿ ಏನು ಮಾಡ್ತೀವಿ ಹೇಳು, ಏನಾದರೂ ಇಲ್ಲ ಅಂದರೆ ಒಂದು 5 ನಿಮಿಷಕ್ಕೆ ಹೋಗಿ ತೊಗೊಂಬಂದ್ಬಿಡ್ತೀವಿ. ಬಟ್ ಇವ್ರು ಹಂಗಲ್ಲ, ಹೋದರೆ ಒಂದೇ ಸರಿ ಹೋಗ್ಬೇಕು, ತೊಗೊಂಡ್ಬರ್ಬೇಕು. ಹಿಂಗೆ ಇರುತ್ತೆ ನೋಡ್ರಪ್ಪ ನ್ಯಾಷನಲ್ ಹೈವೇ. ಇಷ್ಟೊತ್ತು ನಾನು ಮೇಲ್ಗಡೆ ಕಲಾವಂತಿನ ದುರ್ಗ ಹೋಗಿದ್ನಲ್ಲ, ತುಂಬ ಖುಷಿಯಾಗಿ ಬೇಗ ಹೋಗಿ ಬಂದೆ. ಓಕೆ, ಈಗ ಒಂದು 10-15 ನಿಮಿಷಕ್ಕೆ ಒಂದು ಸ್ವಲ್ಪ ರೆಸ್ಟ್ ತಗೊಂಡು ನಿಧಾನಕ್ಕೆ ಹೋಗ್ತೀನಿ. ಇಲ್ಲೊಂದು ದೇವಸ್ಥಾನ ಕೂಡ ಐತೆ, ಆಂಜನೇಯ ಸ್ವಾಮಿ ದೇವಸ್ಥಾನ. ದರ್ಶನ ಮಾಡ್ಕೊಂಡು ಟ್ರೆಕ್ ಮಾಡ್ಬೋದು. ನಾನು ಏನೇನೋ ದರ್ಶನ ಮಾಡ್ಕೊಂಡು ಮೇಲ್ಗಡೆ ಹೋದೆ. ನೋಡಿ, ಜೈ ಆಂಜನೇಯ. ಇಲ್ಲೊಂದು ಹೋಟೆಲ್ ಐತೆ. ಈ ಹೋಟೆಲಲ್ಲಿ ಏನೋ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಸಿಮೆಂಟ್ ಮೂಟೆ ಎತ್ಕೊಂಡ್ಬಂದಿದ್ದಾರೆ. ನೀಚೆ ಸೆ ಲೇಕೆ ಕ್ಯಾ ऐसे ऊपर के ಸಿಮೆಂಟ್ ಮೂಟೆ ಎತ್ಕೊಂಡ್ಬಂದ ನೋಡಿ ಕೆಳಗಡೆಯಿಂದ. ಇಲ್ಲಿ ಊಟ ಗೀಟ ಎಲ್ಲ ಸಿಗುತ್ತಪ್ಪ. ಇಲ್ಲಿ ವಾಟರ್ ಬಾಟ್ಲಿಗೆ ಸ್ಟೇಗೆ ಏನು ಆಪ್ಷನ್ನು ತುಂಬ ಇದ್ದಾವೆ. ಇಲ್ಲೆಲ್ಲ ಶಾರ್ಟ್ಕಟ್ ಐತೆ ಅಂತ ನೋಡಿದೆ. ನಾನು ಹಿಂಗೆ ಬಂದೆ ಸುತ್ತ ಹಾಕ್ಕೊಂಡು. ಇಲ್ಲೊಂದು ಶಾರ್ಟ್ಕಟ್ ಐತೆ, ಎಲ್ಲೈತೆ ಅಂತ ಗೊತ್ತಿಲ್ವೇ. ಓಕೆ, ಇದೇ ಶಾರ್ಟ್ಕಟ್ಟು. ಇದು ಪಾತಾಳಕ್ಕೆ ಶಾರ್ಟ್ಕಟ್ ಅಂತಲೇ ಹೇಳ್ಬೋದು.
ಹಿಂಗಾಸಿ ಹೋದ್ರೆ ಸುತ್ತಾಕೊಂಬರ್ಬೋದು. ಯಾಕಂದರೆ ನನ್ನ ಕೈಲಿ ಆಗಲ್ಲ, ಯಾಕಂದರೆ ನನ್ನ ಫ್ರೆಂಡ್ ನನ್ನ ಬ್ಯಾಗ್ ಐತೆ ಅದಕ್ಕೆ. ಇಲ್ಲ ನಿಧಾನಕ್ಕಾದರೂ ಪರವಾಗಿಲ್ಲ, ಹೋಗ್ತೀನಿ. ಓಹೋ ಹೋ ಹೋ, ಇವ್ರು ಜಾಸ್ತಿ ಇದೇ ದಾರಿಲೇ ಓಡಾಡೋದು. ಯಾಕಂದರೆ ಆ ಮೂಟೆಗಳು ಎಲ್ಲ ಹೊತ್ಕೊಂಡು ಯಾವಾಗ ಅವ್ರು ಬರೋದು ಲೇಟ್ ಆಗುತ್ತೆ. ಓ ಹೋ 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 ಹೋ, ಕೇರ್ಫುಲ್ ಕೇರ್ಫುಲ್. ಇನ್ನೊಂದು ಖುಷಿ ವಿಚಾರ ಏನು ಗೊತ್ತಾ, 10 ಗಂಟೆಗೆ ಬಸ್ ಇತ್ತು ಡೈರೆಕ್ಟಾಗಿ ಎಲ್ಲಿಗೆ, ಪನ್ವೇಲ್ಗೆ. ಇಲ್ಲಿ ಕೆರಡೆ ಬೇಸ್ ವಿಲೇಜ್ ಅಂತ. ಈಗ ಟೈಮು ನಾನು ಮೇಲ್ಗಡೆಯಿಂದ ಬರೋಷ್ಟೊತ್ತಿಗೆ 10 ಗಂಟೆ ಆಗೋಗ್ಬಿಟ್ಟೈತೆ. ಈಗ ಕೆರಡೆ ಹೋಗಿ ವೆಯ್ಟ್ ಮಾಡಬೇಕು, ಇಲ್ಲ ಅಂತಂದರೆ ಯಾವುದಾದ್ರೂ ಆಟೋ ಮಾತಾಡ್ಕೊಂಡು ಹೋಗಬೇಕು. ಆಟೋ ಇಲ್ಲಿಂದ ಮೇಯ್ನ್ ಅದ್ಯಾವುದೋ ಒಂದು ಟೌನ್ ಕರ್ಕೊಂಡು ಹೋಗ್ತಾರೆ. ಶೆಡ್ಯೂಂಗ್ ಅನ್ನೋದಕ್ಕೆ 150 ರೂಪಾಯಿ ಚಾರ್ಜ್ ಮಾಡ್ತಾರೆ. ಓಕೆ, ಈಗ ಆಟೋ ಇದ್ದರೆ ಆಟೋಗೆ ಹೋಗಬೇಕು, ಇಲ್ಲ ಅಂತಂದರೆ ನಡ್ಕೊಂಡು ಹೋಗಬೇಕು. ನಾನು ಟೆಂಟ್ ತೊಗೊಂಡಿದ್ನಲ್ಲ, ಅವರು ನನಗೆ ರಾತ್ರಿ ಊಟ ಮತ್ತು ಬೆಳಿಗ್ಗೆ ಟಿಫನ್ ಕೂಡ ಪ್ರೊವೈಡ್ ಮಾಡ್ತಾಯಿದ್ರು. ಈಗ ಹೋಗಿ ಕೇಳಿದೆ, ಮ್ಯಾಗಿನೂ ಮತ್ತು ಅವಲಕ್ಕಿ ಏನೋ ಮಾಡ್ತೀನಿ, ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಈಗ ಆಲ್ರೆಡಿ 10 ಗಂಟೆ ಆಗೈತೆ. ಈಗ ನಾನು ಕೆಳಗಡೆ ಇಳಿದಷ್ಟು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಏನು ಬೇಡ, ಜಸ್ಟ್ ಒಂದು ಬಿಸ್ಕೆಟು ವಾಟರ್ ಬಾಟ್ಲ್ ಕೊಡಿ ಅಂದರೆ ಒಂದು ಬಿಸ್ಕೆಟ್ ತಿಂದು ಈಗ ವಾಟರ್ ಬಾಟ್ಲ್ ತಗೊಂಡು ಕೆಳಗಡೆ ಇಳಿತಾ ಇದ್ದೀನಿ. ಆ್ಯಕ್ಚುಲಿ ಮಹಾರಾಷ್ಟ್ರದಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಟ್ರೆಕ್ಕಿಂಗ್ಗಳನ್ನ ಮಾಡೋದು ಯಾವಾಗ ಅಂತ ಅಂದರೆ ಮಾನ್ಸೂನಲ್ಲಿ ಮಾಡ್ತಾರೆ. ಆಲ್ಮೋಸ್ಟ್ ಅಲ್ಲೆಲ್ಲ, ಯಾಕಂತಂದರೆ ಸಖತ್ತಾಗಿರುತ್ತೆ. ಈಗ ನೋಡಿ, ಹುಲ್ಲೆಲ್ಲ ಒಣಗೋಗ್ಬಿಟ್ಟಿದೆ. ಈಗ ಅಲ್ಲಿ ನೋಡ್ತಿದ್ರಲ್ಲ, ಅದು ಬಾಳೆ ಗಿಡ, ಅದು ಕಾಡಲ್ಲಿ ಬೆಳೆಯೋ ಬಾಳೆ ಗಿಡ, ಅದು ಕೂಡ ಒಣಗೋಗ್ಬಿಟ್ಟಿದೆ. ಮಹಾರಾಷ್ಟ್ರದಲ್ಲಿ ಮಾನ್ಸೂನಲ್ಲಿ ಬರಬೇಕು ಯಾವತ್ತೇ ಆಗಲಿ ಟ್ರೆಕ್ಕಿಂಗ್ ಮಾಡೋಕ್ಕೆ, ನೆಕ್ಸ್ಟ್ ಲೆವೆಲ್ ಇರ್ತೈತೆ ಇಲ್ಲಿ. ಯಾಕೋ ಮಿಸ್ ಹೊಡಿತಾಯಿತ್ತು ನನಗೆ. ಶಾರ್ಟ್ಕಟ್ಟು ಹೋಗಿ ಯಾಕೋ ಲಾಂಗ್ ಕಟ್ ಹೊಡ್ಕೊಳ್ಳಂಗೆ ಐತೆ ಇಲ್ಲಿ. ಇಷ್ಟೊತ್ತಿಗೆಲ್ಲ ಹೋಗ್ಬೋದು ಅಂತ ನಾನು ಬಂದರೆ ಇನ್ನೂ ಇಳಿತಾನೇ ಇದ್ದೀನಿ. ಅಲ್ಲಿ ಮೇಲ್ಗಡೆಯಿಂದ ಇಳಿತಾನೇ ಇದ್ದೀನಿ. ಇನ್ನೂ ಹೋಗ್ಬೇಕೀಗ. ಅಲ್ಲೊಂದೇನೋ ಸ್ಟಾಲ್ ಥರ ಐತೆ, ಅಲ್ಲಿ ಹೋದರೆ ನಮಗೆ ಇನ್ನೊಂದು ಮೇಯ್ನ್ ಒಂದು ದಾರಿ ಸಿಗುತ್ತೆ, ಅದು ಈಸಿಯಾಗಿ ಹೋಗ್ಬೋದು ಆ ದಾರಿಲಿ. ಬಟ್ ನಾನು ಈಗ ಇದರಲ್ಲಿ ಬಂದಿದ್ದೀನಿ. ಫೈನಲಿ ಬಂದೆ ಈ ಸ್ಟಾಲ್ ಹತ್ರ. ಇದು ಕ್ಲೋಸ್ ಆಗುತ್ತೆ. ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಈಸಿ ದಾರಿ. ಓಕೆ, ಇದು ಭಯಂಕರ ನರಕ ಇದ್ದಂಗೆ ಇರುತ್ತೆ ಈ ದಾರಿಲಿ ಬರಬೇಕಾದ್ರೆ. ನಾನು ಇಲ್ಲಿ ನೆನ್ನೆ ಹೋಗ್ತಾಯಿದ್ರೆ ಅವನ್ನ ಹೇಳಿದ್ರು, ಹಿಂಗೆ ಹೋಗಬೇಡ ನೀನು, ಈ ದಾರಿಲಿ ಹೋಗಿ ಈಸಿಯಾಗಿರುತ್ತೆ ಅಂತ ಹೇಳಿದ್ರು. ನಾನು ಇದು ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಬಂದರೆ ನೆಕ್ಸ್ಟ್ ಲೆವೆಲ್ ಇತ್ತು. ಇಲ್ಲಿ ಕೂತ್ಕೊಳ್ಳೋಕ್ಕೆಲ್ಲ ಜಾಗ ಇರುತ್ತೆ, ಆರಾಮಾಗಿ ಕೂತ್ಕೊಂಡು ರೆಸ್ಟ್ ಮಾಡ್ಬೋದು. ಸೊ ಇಲ್ಲಿಂದ ಸ್ವಲ್ಪ ಪರವಾಗಿಲ್ಲ, ದಾರಿ ಚೆನ್ನಾಗೈತೆ. ಗೈಸ್, ಸಕ್ಸಸ್ಫುಲ್ಲಿ ನಾನೀಗ ಇಲ್ಲಿ ಮೇಯ್ನ್ ಆಟೋ ಸ್ಟ್ಯಾಂಡಿಗೆ ಬಂದಿದ್ದೀನಿ. ಇಲ್ಲಿ ನೋಡ್ತಿದ್ರಲ್ಲ, ಇಲ್ಲಿಂದ ಕಾಣುತ್ತೆ ಕಲಾವಂತಿನ ದುರ್ಗ್, ಆಯಿತಾ. ಇಲ್ಲೊಂದು ಆಟೋ ಮಾತಾಡಿದೆ, ಅವರು 200 ರೂಪಾಯಿ ಚಾರ್ಜ್ ಮಾಡ್ತಾರಂತೆ. ಇಲ್ಲಿಂದ ಶೆಡ್ಯೂಂಗ್ ಹೋಗಬೇಕು. ಶೆಡ್ಯೂಂಗ್ ಬಂದುಬಿಟ್ಟು ಜಸ್ಟ್ ಒಂದು 5-6 ಕಿಲೋಮೀಟ್ರನೇ ಇರ್ಬೋದು. 200 ರೂಪಾಯಿ ತಗೊತಾರೆ. ಯಾಕೆಂತಂದರೆ ಇನ್ನು ಆಪ್ಷನ್ ಇಲ್ಲ ಇಲ್ಲಿ ನನಗೆ. ನಡ್ಕೊಂಡು ಹೋಗಬೇಕು ಅಂತಂದರೆ ಅದು ಇಂಪಾಸಿಬಲ್ಲು, ಆಯಿತಾ. ಸೊ ತುಂಬ ಖುಷಿ ಆಯಿತು, ಕಂಪ್ಲೀಟ್ ಆಯಿತು ಟ್ರೆಕ್ಕು. ಈಗ ಆಟೋ ಬರ್ತಾಯಿತ್ತು ಅವನ. ಕಲಾವಂತಿನ ದುರ್ಗದಿಂದ ಡೈರೆಕ್ಟಾಗಿ ನಾನು ಆಟೋದಲ್ಲಿ ಪನ್ವೇಲ್ಗೆ ಬಂದೆ. ಅವ್ರು ಹೇಳಿದ್ರು 200 ರೂಪಾಯಿ ತೊಗೊತೀನಿ ಎಲ್ಲಿವರೆಗೂ, ಶೆಡ್ಯೂಂಗ್ವರೆಗೂ. ಶೆಡ್ಯೂಂಗಿಂದ ಪನ್ವೇಲ್ಗೆ 12 ಕಿಲೋಮೀಟ್ರ್ ಐತೆ. ಸೊ ಅದಕ್ಕೆ ನಾನೇನು ಮಾಡಿದೆ, ಅವ್ರು ಹೇಳಿದ್ರು ಒಂದು 300 ರೂಪೀಸ್ ಕೊಟ್ಬಿಟ್ಟು ಡೈರೆಕ್ಟಾಗಿ ನಿನಗೆ ಬಸ್ ಸ್ಟಾಪ್ ಹತ್ರ ಬಿಡ್ತೀನಿ ಅಂದರೆ ಸರಿ ಅಂತ ಹೇಳ್ಬಿಟ್ಟು ನಾನು ಡೈರೆಕ್ಟಾಗಿ ಆಟೋದಲ್ಲಿ ಪನ್ವೇಲ್ಗೆ ಬಂದಿದ್ದೀನಿ. ಈಗ ನಾನು ಮಹಾರಾಷ್ಟ್ರ ಬಸ್ಸಲ್ಲಿ ಕೂತ್ಕೊಂಡಿದ್ದೀನಿ. ಓಕೆ, ಇಲ್ಲಿಂದ ನಾನೀಗ ಹೋಗ್ತಾ ಇದ್ದೀನಿ ರಾಯ್ಗಢ್ಗೆ. ಏನಕ್ಕೆ ಹೋಗ್ತಾ ಇದ್ದೀನಿ ಅಂತ ನಿಮ್ಗೆ ಏನು ಗೊತ್ತಿದ್ರೆ ಒಂದು ಕಮೆಂಟ್ ಹಾಕಿ, ಗೆಸ್ ಮಾಡಿ ನೋಡೋಣ, ಆಯಿತಾ. ಇಲ್ಲಿಂದ ರಾಯ್ಗಢ್ ಬಂದುಬಿಟ್ಟು ತುಂಬ ದೂರ ಐತೆ. ಈಗ ನಾನು ಹೋಗ್ತಾ ಇರೋದು ಮಾಡ್ ಅನ್ನೋ ಒಂದು ಜಾಗಕ್ಕೆ ಹೋಗಿ ಅಲ್ಲಿಂದ ಮತ್ತೆ ರಾಯ್ಗಢ್ಗೆ ಹೋಗಬೇಕು. ಸೊ ಇವತ್ತೆಲ್ಲ ಆಲ್ಮೋಸ್ಟ್ ಆಲ್ ಜರ್ನಿ ಅನ್ಕೊತೀನಿ. ಮೇ ಬಿ 100-120 ಕಿಲೋಮೀಟ್ರ್ ಇರ್ಬೋದು ಅನ್ಕೊತೀನಿ ಇಲ್ಲಿಂದ.
ನಾನು ಮಹಾಡಿಗೆ ಮಹಾಡಿಂದ ಡೈರೆಕ್ಟಾಗಿ ಬಸ್ ಇರಲಿಲ್ಲ ಇಲ್ಲಿಗೆ ರಾಯಗಢಗೆ. ಮತ್ತೆ ಏನು ಮಾಡಿದೆ, ನಾನು ನಡ್ಕೊಂಬರ್ತಾ ಇದ್ದೆ. ಬಸ್ ಇದ್ದಿದ್ದು ಸಾಯಂಕಾಲ 6:30. ಇನ್ನು ಆಪ್ಷನ್ ಇಲ್ಲದೆ ಏನು ಮಾಡಿದೆ, ಲಿಫ್ಟ್ ಕೇಳ್ಕೊಂಬಂದೆ. ಲಿಫ್ಟ್ ಕೇಳ್ಕೊಂಡು ಯಾವುದೋ ಒಂದು ಕುಂಜಿರೋ ಅನ್ನೋ ಒಂದು ಪ್ಲೇಸಿಗೆ ಬಂದಿದ್ದೀನಿ ಆಟೋದಲ್ಲಿ. ಆಟೋ ಕೂಡ ಲಿಫ್ಟ್ ಕೊಡ್ತು ಪಾಪ. ಈಗ ನನಗೆ ಇನ್ನೊಂದು ಯಾವುದೋ ಗಾಡಿ ಸಿಕ್ಕೈತೆ. ನಿಜವಾಗ್ಲೂ ಇವತ್ತು ನಾನು 120 ಕಿಲೋಮೀಟ್ರ್ ಬೆಳಿಗ್ಗೆಯಿಂದ ಸಂಜೆವರೆಗೂ ಟ್ರಾವೆಲ್ ಮಾಡ್ತಾನೇ ಇದ್ದೀನಿ. ಈಗ ಹಿಂಗೆ ಯಾವುದೋ ಒಂದು ಗಾಡಿ ಸಿಕ್ಕಿದ್ರಿಂದ ತುಂಬ ಖುಷಿ ಆಯಿತು. ಆದಷ್ಟು ಬೇಗ ರೀಚ್ ಆಗ್ತೀನಿ, ಹೋಗ್ಬಿಟ್ಟು ಬೇಗ ಎಡಿಟನ್ನು ಮಾಡೋಣ ಅಂತ. ಆಯಿತಾ, ಇಲ್ಲಿ ಸ್ವಲ್ಪ ಗಾಡಿಗಳು ಕಮ್ಮಿ, ಓನ್ ವೆಹಿಕಲ್ ಇರೋರು ಚೆನ್ನಾಗಿ ಓಡಾಡ್ತಾ ಇರ್ತಾರೆ. ನಮ್ಮಂಥ ಬಜೆಟ್ ಟ್ರಾವೆಲರ್ಸು ಮತ್ತು ಲೋಕಲ್ ಟ್ರಾನ್ಸ್ಪೋರ್ಟೇಷನ್ನು ಯೂಸ್ ಮಾಡ್ಕೊಂಡು ಟ್ರಾವೆಲ್ ಮಾಡೋದು ಸ್ವಲ್ಪ ಕಷ್ಟ. ಓಕೆ, ಫೈನಲಿ ನಮ್ಮ ಗಾಡಿ ಈಗ ನನಗೆ ಇಲ್ಲಿ ಲಿಫ್ಟ್ ಕೊಟ್ಟೈತೆ. ಈಗ ಅಲ್ಲಿ ಮುಂದೆ ನೋಡ್ತಾ ಇದ್ರಲ್ಲ, ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಕೋಟೆ, ಅಲ್ಲಿಗೆ ನಾನು ಹೋಗ್ತಾ ಇರೋದು. ಅಲ್ಲಿಗೆ ನಾನು ನಾಳೆ ಹೋಗ್ತೀನಿ. ಸದ್ಯಕ್ಕೆ ಈಗ ಎಲ್ಲಾದರೂ ಹೋಗಿ ಹೋಟೆಲಲ್ಲಿ ಸ್ಟೇ ಆಗಬೇಕು.